ಪಟ್ಟುಗಳು ಕುಸ್ತಿ ಪಟ್ಗಳ ಮೂಲಕನೇ ಕುಸ್ತಿ ಆಡ್ಬೇಕಾಗತ್ತೆ. ಯಾವ್ದು ಕುಸ್ತಿ ಏನಿದೆಯೋ ಆ ಪಟ್ಟುಗಳ ಮೂಲಕ ಕುಸ್ತಿ ಮಾಡ್ಬೇಕಾಗತ್ತೆ. ಉಲ್ಟಾ ಡಾವ್ಗಳಿಗೆ ಯಾವ್ದೇ ಅವಕಾಶ ಇರೋದಿಲ್ಲ. ಉತ್ತಮವಾದ ಚಿತ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಕುಸ್ತಿ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಇನ್ನು 1 ನಿಮಿಷ ಮಾತ್ರ ಕಾಲ. ಬನ್ನಿ ಮಾಪನ ಅವ್ರೆ ಬನ್ನಿ, ಈ ಕಡೆ ಬನ್ನಿ. ಬನ್ನಿ. ಸರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಬಿಡಿ. ಈ ದಿನದ ಪ್ರಮುಖ ಕುಸ್ತಿ ನೋಡಿ ಇದಾಗಿರ್ತದೆ. ಸ್ವಲ್ಪ ಸ್ಥಳಾವಕಾಶ ಬಿಟ್ಕೊಡ್ಬೇಕು. ಕುಸ್ತಿಪಟುಗಳು ಮತ್ತು ತೀರ್ಪುಗಾರರು ಮಾತ್ರ ಅಲ್ಲಿ ಇರಲೇಬೇಕು. ಈ ದಿನದ ಪ್ರಮುಖ ಕುಸ್ತಿ ಇದಾಗಿರ್ತದೆ. ವಿನಯ್ ಚಕ್ರವರ್ತಿ ಇಬ್ರು ನುರಿತ ಕುಸ್ತಿಪಟುಗಳು, ಇಬ್ರು ರಾಜ್ಯ ಮಟ್ಟದ ಕುಸ್ತಿಪಟುಗಳು, ಇವರಿಬ್ರು ಉತ್ತಮನ ಪಟ್ಟ ಹಾಕಿರ್ತಾರೆ. ಇಬ್ರು ಸಹ ರಾಜ್ಯ ಮಟ್ಟದ ಕುಸ್ತಿಪಟುಗಳು ಇವರಿಬ್ರು. ದಾವಣ ಕುಸ್ತಿಪಟುಗಳು ಇಬ್ರು ನುರಿತ ಕುಸ್ತಿಪಟುಗಳು. ಒಬ್ರು ಶ್ರೀರಂಗಪಟ್ಟಣ ಗಂಜಾಂ, ಒಬ್ರು ಬೆಳಗಾಂ. ಇಬ್ರು ಸಹ ನುರಿತ ಕುಸ್ತಿಪಟುಗಳು. ನೋಡಿ, ಯಾವುದೇ ಡಾವ್ ಮಾಡೋದು ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ನೋಡಿ, ವೇದಿಕೆ ಮುಂದೆ ಹಿಂದೆ ಹೋಗ್ಬೇಕು. ಡಾವ್ ಮಾಡೋಕು ಉತ್ತಮವಾದ ಪಟ್ಗಳನ್ನ ಹಾಕೊಂಡು ಮಾತ್ರ ತಮ್ಮ ಜಯ ದಾಖಲಿಸ್ಕೋಬೇಕು. ಒಬ್ರು ಪ್ರವೀಣ್ ಚಕ್ರವರ್ತಿ, ಒಬ್ರು ಬೆಳಗಾಂ ಸದಾನಂದ ಉಣ್ಕಲ್. ಇವರಿಬ್ಬರ ಜಿದ್ದಾಜಿದ್ದನ ಕುಸ್ತಿ ನಡೀತಾ ಇದೆ. ಇಬ್ರು ಸಹ ನುರಿತ ಕುಸ್ತಿಪಟುಗಳು. 30 ನಿಮಿಷದ ಕುಸ್ತಿ ಇದಾಗಿರ್ತದೆ. 30 ನಿಮಿಷದಲ್ಲಿ ಇವರಿಬ್ಬರಲ್ಲಿ ಯಾರೊಬ್ಬರು ಜಯಿಸಬೇಕು. ಇಬ್ರು ಸಹ ನುರಿತ ಕುಸ್ತಿಪಟುಗಳಾಗಿರ್ತಾರೆ. ಪ್ರವೀಣ್ ಕೌದನಹಳ್ಳಿ, ರಿಷಿ ತೇಜಸ್ ಅವರು ರೆಡಿ ಆಗಿರ್ಬೇಕು. ಎಲ್ಲ ಕುಸ್ತಿಪಟುಗಳು ನೋಡಿ ರೆಡಿ ಆಗಿರ್ಬೇಕು. ಇದೀಗ ತೀರ್ಪುಗಾರರಾಗಿ ಪೈಲವಾನ್ ರೇವಣ್ಣರು ಮತ್ತು ಆಯನೂರು ಶಿವನಾಯಕ ಶಿವಮೊಗ್ಗ ಅಧ್ಯಕ್ಷರು ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಸುಸ್ವಾಗತವನ್ನು. 5 ನಿಮಿಷಗಳ ಕಾಲಾವಕಾಶ. ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೋಡಿ. ಇದೇ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು. ಪಾಂಡವಪುರ ಮನು ವರ್ಸಸ್ ತಿಂಡ್ಲು ತಮಾನ್ ಇವರಿಬ್ಬರ ಜಿದ್ದಾಜಿದ್ದಿನ ಕುಸ್ತಿ ನಡೀತಾ ಇದೆ. ಎಲ್ಲ ಪ್ರೇಕ್ಷಕರು ನೋಡಿ, ಬ್ಯಾರಿಕೇಡ್ ಯಾರು ಇಟ್ಕೋಬೇಡಿ. ಎಲ್ಲ ಹಿಂದೆ ಹೋಗಿ. ಎಲ್ಲ ಪಿಕ್ಚರ್ ಹಾಕ್ಸಿದೀವಿ. ಎಲ್ಲ ಹಿಂದೆ ಕೂತ್ಕೊಳ್ಳಿ. ಕುಸ್ತಿ ನೋಡಿ ಉತ್ತಮದ ಪಟ್ಟ ಹಾಕ್ತಾ ಇದ್ದಾರೆ. ತಿಂಡ್ಲು ತಮಾನ್ ಮತ್ತು ಪಾಂಡವಪುರ ಮನು ಇವರಿಬ್ಬರ ಜಿದ್ದಾಜಿದ್ದಿನ ಕುಸ್ತಿ ನಡೀತಾ ಇದೆ. ಇನ್ನು ಕುಸ್ತಿ ಅಂತಿಮ ಘಟ್ಟಕ್ಕೆ ತಲುಪಬೇಕು. ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ ನೋಡಿ. ಎಲ್ಲರೂ ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು. ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಗಳು ನಡೀತಾ ಇದೆ. ತಿಂಡ್ಲು ತಮಾನ್ ಮತ್ತು ಪಾಂಡವಪುರ ಮನು ಇವರಿಬ್ಬರ ನಡುವೆ ಜಿದ್ದಾಜಿದ್ದಿನ ಕುಸ್ತಿ ನಡೀತಾ ಇದೆ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಮಾಗಡಿ ರಾಜೇಂದ್ರ, ಯಲಹಂಕ ಪ್ರದೀಪ್ ಬಂದಿರೆ ತಮ್ಮ ಹೆಸರು ನೋಂದಾಯಿಸ್ಕೋಬೇಕು. ಯಲಹಂಕ ಪ್ರದೀಪ್. ಉತ್ತಮವಾದ ಪಟ್ಟ ಆಗ್ತದೆ. ಇಬ್ರು ಕುಸ್ತಿಪಟುಗಳು ಪಾಂಡವಪುರದಿಂದ ಬಂದಿರತಕ್ಕಂಥ ಪಟು ಮನು ವರ್ಸಸ್ ತಿಂಡ್ಲು ತಮಾನ್ ಇವರಿಬ್ಬರ ನಡುವೆ ಜಿದ್ದಾಜಿದ್ದನ ಕುಸ್ತಿ ನಡೀತಾ ಇದೆ.
जी। ನಾಲ್ಕು ನಿಮಿಷ ಮುಕ್ತಾಯಗೊಂಡಿದ್ದೀನಿ, 1 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ನೋಡಿ, ಇಲ್ಲಿ ಜೊತೆ ಆಗಿರ್ತಕ್ಕಂಥ ಕುಸ್ತಿಪಟುಗಳು ಮಾತ್ರ ಬರಬೇಕು. ಜೊತೆ ಆಗಿರ್ತಕ್ಕಂಥ ಕುಸ್ತಿಪಟುಗಳು ಮಾತ್ರ ಬರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಗದೀಶ್ ಅವರು ಕಾರ್ಯಾಧ್ಯಕ್ಷರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತ ಬಯಸ್ತಾ ಇದ್ದೀವಿ. ಇನ್ನು ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿತದೆ. ತಮಾನ್ ಮತ್ತು ಮನು ಇವರಿಬ್ಬರ ಕೂಡ ಜಿತಾಜಿತನ ಕುಸ್ತಿ. ಇನ್ನು ಕೆಲವು ಸೆಕೆಂಡ್ಗಳು ಮಾತ್ರ. ಬೆಳಗುಳು ಬಿಟ್ಟು ಕುಸ್ತಿ ಮಾಡಬೇಕು. ಬೆಳಗುಳು ಬಿಟ್ಟು ಕುಸ್ತಿ ಮಾಡಬೇಕು. ಕುಸ್ತಿಪಟುಗಳು ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ಯಾವುದೇ ಡಾ ಮಾಡಿದ್ರು ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ವತಿಯಿಂದ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ ಪಂದ್ಯ ನಡೀತಾ ಇದೆ. ನೋಡಿ, ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ಯಾವುದೇ ಡಾ ಮಾಡಿದ್ರು ಹೊರಗಡೆ ಮಾಡಬೇಡಿ. ಯಾವುದೇ ಡಾ ಮಾಡಿದ್ರು ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ಇನ್ನು ಕಾಲಾವಕಾಶ ಇದೆ ಕುಸ್ತಿಪಟು ಗಮನಕ್ಕೆ. ಯಾವುದೇ ಪಟ್ಟು ಮಾಡ್ಬೇಕಾದ್ರೂ ತಮ್ಮ ಉತ್ತಮದ ಪಟ್ಟು ಲಂಗಡ ಬಿಟ್ ಮಾಡಿ. ಲಂಗಡ ಬಿಡು ಮನೋ. ಹಾ, ಲಂಗಡ ಬಿಟ್ ಮಾಡಿ ಕುಸ್ತಿ. ಅಖಾಡ ಮಧ್ಯಭಾಗದಲ್ಲಿ ಮಾಡಬೇಕು. ಯಾವುದೇ ಡಾ ಮಾಡಿದ್ರು ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ಯಾವುದೇ ಡಾ ಮಾಡಿದ್ರು ನೋಡಿ ಅಖಾಡ ಮಧ್ಯಭಾಗದಲ್ಲೇ ಮಾಡಬೇಕು. ಉತ್ತಮದ ಪಟ್ನಾಗ್ತಾರೆ ಇಬ್ರು ಕುಸ್ತಿಪಟುಗಳು. ಮಧು ಒಳಗಡೆ ಬಪ್ಪ. ಸರ್ಕಾರಿ ಕಲಾ ಕಾಲೇಜ್ ಚರಣ್ ನೋಡಿ, ಒಳಗಡೆ ಮುಂದೆ ವೇದಿಕೆ ಮುಂದೆ ನಿಂತಿರಲ್ಲ, ಹಿಂದೆ ಹೋಗ್ಬೇಕು. ಬ್ಯಾರಿಕೇಡ್ ಮೇಲೆ ಯಾರು ಬರಬೇಡಿ. ಉತ್ತಮದ ಪಟ್ನಾಗ್ತಾ ಇದಾರೆ ಇಬ್ರು ಕುಸ್ತಿಪಟು. ಉತ್ತಮನ ಪಟ್ನಾಗ್ತಾ ಇದಾರೆ ತಮನ್ ಅವರು. ಕಾಲಾವಕಾಶ ಮುಗಿದಿದೆ. ಕಾಲಾವಕಾಶ ಮುಗಿದು ಇವಾಗ ಕುಸ್ತಿ ಸಮಲ ಸಾಧಿಸ್ಕೊಂಡಿರ್ತಾರೆ. ಫಸ್ಟ್ ಹೂವಿನ ಹಾರ ಹಾಕಿ ಕೇಳಿ ಸ್ವಾಮಿಗಳ ಹತ್ರ ಹಾಕಿ ಕೇಳಿ. ಮುಂದಿನ ಕುಸ್ತಿ ಕನಕಪುರ ಮಧು ಸರ್ಕಾರಿ ಕಲಾ ಕಾಲೇಜ್ ಚರಣ್ ಅವ್ರ ಆ ಕಡೆ ಬರಬೇಕು. ಕೊಡಿ ರೆಡಿ ಮಾಡಿ ಕೊಡ್ತಾ ಇರ್ಬೇಕು. ಟವಲ್ ರೆಡಿ ಮಾಡಿ ಕೊಡ್ತಾ ಇರ್ಬೇಕು. ಸೋಮರೆಡ್ಡಿ ಅವರು, ಸೋಮರೆಡ್ಡಿ ವರ್ಸಸ್ ರಾಘವೇಂದ್ರ ನಾಯ್ಕ ಇಬ್ರು ಬಂದು ಹೆಸರು ನಡೆಸ್ಕೋಬೇಕು. ಸೋಮರೆಡ್ಡಿ ರಾಘವೇಂದ್ರ ನಾಯ್ಕ ಅವರು ಸಹ ರೆಡಿ ಆ ಕಡೆ ಬರಬೇಕು. ತಿಂಡ್ಲು ನರಸಿಂಹ ಸರ್ಕಾರಿ ಕಲಾ ಕಾಲೇಜ್ ಮಲ್ಲಿಕಾರ್ಜುನ ಅವರು ಸಹ ರೆಡಿ ಆ ಕಡೆ ಬನ್ನಿ. ಬೈಸಂದ್ರ ಶಿವಕುಮಾರ್ ತಿಂಡ್ಲು ವಿಷ್ಣು ಅವರು ಸಹ ರೆಡಿ ಆ ಕಡೆ ಬರಬೇಕು. ಬೈಸಂದ್ರ ಪ್ರವೀಣ್ ಗೌಡ ವರ್ಸಸ್ ಕೌದನಹಳ್ಳಿ ರಿಷಿ ತೇಜಸ್ ಅವರು ಸಹ ರೆಡಿ ಆಗಿರ್ಬೇಕು. ರಿಷಿ ತೇಜಸ್ ಅವರು ಸಹ ರೆಡಿ ಆಗಿರ್ಬೇಕು. ಕನಕಪುರ ಮಧು ಮತ್ತು ಸರ್ಕಾರಿ ಕಲಾ ಕಾಲೇಜ್
ಇಲ್ಲ ಇಲ್ಲ ಹೇಳಕ್ಕೆ ಅವ್ರ ಕಡೆಯವ್ರು ಒಬ್ರು ಕೋಚ್ ನೋಡಿ ಉತ್ತಮವಾದ ಪಟ್ಟ ಹಾಕ್ತಾರೆ ಇಬ್ರು ಹುಡುಗರು. ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು ನೋಡಿ, ಚಪ್ಪಾಳೆ ತಟ್ಟಿ ಕುಸ್ತಿ ಪಡೆದು ಉಳಿಸ್ಬೇಕು. ಉತ್ತಮವಾದ ಪಟ್ಟ ಹಾಕ್ತಾ ಇದ್ದಾರೆ ಇಬ್ರು ಕುಸ್ತಿಪಟುಗಳು. ನೋಡಿ ಅಖಾಡ ಮಧ್ಯಭಾಗದಲ್ಲಿ ಮಾಡಬೇಕು. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಇಲ್ಲ ಅವನೇನೋ ಮಾಡ್ತಾ ಇರ್ತಾನೆ, ನೀವೇನೋ ಹೇಳ್ತೀರಾ, ಆಮೇಲೆ ಅವ್ನ ಕೈ ತಿರ್ಸ್ಕೋಗ ಅವನು ಏನಾರು ಆಗ್ಬಿಡ್ತದೆ. ಅವ್ನು ಆರಾಮಾಗಿ ಕುಸ್ತಿ ಮಾಡ್ತಾ ಇರ್ತಾನೆ, ಅವನು ಆರಾಮಾಗಿ ಕುಸ್ತಿ ಮಾಡ್ತಾನೆ. ಅವ್ನು ಕುಸ್ತಿ ಅವ್ರು ಮಾಡ್ತಾ ಇರ್ತಾರೆ. ಯಾರು ಹೇಳ್ಕೊಡ್ಬೇಡಿ ತಿರ್ಗಾ ಆಮೇಲೆ ಆ ಕೈ ಬಿಡೋ ಈ ಕೈ ಬಿಡೋ ಅಂದ್ರೆ ಅವ ಕೈ ಬಿಟ್ಟು ಈ ಕೈ ಬಿಡ್ತಾನೆ, ಆಮೇಲೆ ಆ ಕಡೆ ಎತ್ಕೊಂಡು ಹೊಡಿತಾನೆ ಅಷ್ಟೇ. ಅವ್ನು ಕುಸ್ತಿ ಹೋಗುತ್ತೆ. ಡಾ ಮಾಡೋ ಕುಸ್ತಿಪಟುಗಳು ಕೂತ್ಕೋಬಾರ್ದು, ಇಟ್ಕೊಂಡು ಡಾ ಮಾಡಬೇಕು. ಈಗಾಗಲೇ 3 ನಿಮಿಷ ಮುಕ್ತಾಯಗೊಂಡಿದೆ, ಇನ್ನು 2 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಹೊರಗಡೆ ಹೋದ್ರೆ ಬಿಟ್ ಮಾಡಿ, ಒಳಗಡೆ ಹಾ ಮಾಡಿ ಮಾಡ್ಬೇಕು, ಬಿಡ್ಬಾರ್ದು. ಕೊಟ್ಟಿರೋದೇ 5 ನಿಮಿಷ. ಇಬ್ರು ಸಹ ನುರಿತ ಕುಸ್ತಿಪಟುಗಳು. ಉತ್ತಮವಾದ ಪಟ್ಟ ಆಗ್ತಾರೆ ನೋಡಿ, ಯಾವುದೇ ಫಲಿತಾಂಶ ಇಲ್ಲ. ಇದು ರೋಲ್ ಆದ್ರೆ ಕುಸ್ತಿ ಕೊಡಲ್ಲ, ಕುಸ್ತಿ ಬಟ್ಟಿ ಹಿಡಿಬೇಕು. ಇಲ್ಲಿ ಬಟ್ಟಿ ಕುಸ್ತಿ ಅಂದ್ರೆ ರೋಲ್ ಆದ್ರೆ ಕುಸ್ತಿ ಕೊಡಲ್ಲ, ಕುಸ್ತಿ ಹಿಡಿದ್ರೆ ಮಾತ್ರ ಎದೆ ಮೇಲೆ ಎದೆ ಇರಬೇಕು ಇಬ್ರದ್ದು. ಕುಸ್ತಿ ಆ ಕಡೆ ಹೊರಗಡೆ ಹೋಗ್ತಿದೆ, ಯಾವುದೇ ಫಲಿತಾಂಶ ಇಲ್ಲ ನೋಡಿ. ವೇದಿಕೆ ಮುಂದೆಲ್ಲ ಹಿಂದೆ ಬರಬೇಕು. ಮಧು ಇವ್ರೆ ಇರೋದೆಲ್ಲ ಕಳಿಸ್ಬಿಡಿ. ಇಲ್ಲ ಇಲ್ಲಿ ಹಿಂದೆ ಇರೋರೆಲ್ಲ ಕಳಿಸ್ಬಿಡಿ, ಎಲ್ಲಾರು ಕಳಿಸ್ಬಿಡಿ, ಎಲ್ಲ ಹಿಂದೆ ಕಳಿಸ್ಬಿಡಿ. ಎಲ್ಲ ಬ್ಯಾರಿಕೇಡ್ ಮೇಲೆ ಯಾರು ನಿಂತ್ಕೋಬೇಡಿ. ಇಲ್ಲಿ ವೇದಿಕೆ ಮೇಲೆ ಯಾರು ಕುಸ್ತಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ವೇದಿಕೆ ಮುಂಭಾಗದಲ್ಲಿರೋಲ್ಲ ಹಿಂದೆ ಹೋಗ್ಬೇಕು. ವೇದಿಕೆ ಮುಂಭಾಗದಲ್ಲಿರೋಲ್ಲ ಹಿಂದೆ ಹೋಗ್ಬೇಕು ನೋಡಿ. ಎಲ್ಲ ಹಿಂದೆ ಹೋಗ್ಬಿಡಿ, ಎಲ್ಲ ಹಿಂದೆ ಹೋಗ್ಬೇಕು. ಇನ್ನು 1 ನಿಮಿಷ ಮಾತ್ರ ಕಾಲಾವಕಾಶ ಇರ್ತದೆ ಕುಸ್ತಿಪಟ ಗಮನಕ್ಕೆ. ಮುಂದಿನ ಕುಸ್ತಿಪಟುಗಳು ಒಳಗಡೆ ಬರಬೇಕು. ನಾನು ಅವಳ ಹೆಸರು ಕರೆದಿದ್ದೀನಿ. ಯಾರು ರೆಡಿಯಾಗಿ ಒಳಗಡೆ ಬರ್ತೀರೋ ಕುಸ್ತಿ ಬಿಡಿಸ್ತೀನಿ ನೋಡಿ. ಸೋಮಾರೆಡ್ಡಿ ವರ್ಸಸ್ ರಾಘವ ನಾಯ್ಕ, ಸರ್ಕಾರಿ ಕಲಾ ಕಾಲೇಜ್. ಪ್ರಜ್ವಲ್ ವರ್ಸಸ್ ತಿಂಡ್ಲು ರಾಹುಲ್. ತಿಂಡ್ಲು ನರಸಿಂಹ ವರ್ಸಸ್ ಸರ್ಕಾರಿ ಕಲಾ ಕಾಲೇಜ್ ಮಲ್ಲಿಕಾರ್ಜುನ. ಅವರು ಸಹ ರೆಡಿ ಆಗಿರ್ಬೇಕು. ವೈಷ್ಣವ ಶಿವಕುಮಾರ್, ತಿಂಡ್ಲು ವಿಷ್ಣು, ಅವರು ಸಹ ರೆಡಿ ಆಗಿರ್ಬೇಕು. ನಾನು ಯಾರು ಕರೆದಿದ್ದೀನೋ ಕುಸ್ತಿಪಟುಗಳು ಮಕ್ಕಳೊಳಗಡೆ ಬರ್ಬೇಕು ನೋಡಿ. ಮಾಗಡಿ ರಾಜೇಂದ್ರ, ಯಲಹಂಕ ಪ್ರದೀಪ್, ಮಾಗಡಿ ಗಿರಿಧರ್, ಯಲಹಂಕ ಮಲ್ಲಿಕಾರ್ಜುನ. ಎಲ್ಲ ಕುಸ್ತಿಪಟುಗಳು ರೆಡಿ ಆಗಿರ್ಬೇಕು. ಬೆಳಗುರು ಬಿಟ್ಟು ಕುಸ್ತಿ ಮಾಡ್ಬೇಕು. ಬೆಳಗುರು ಬಿಟ್ಟು ಕುಸ್ತಿ ಮಾಡಿ. ಉತ್ತಮವಾದ ಪಟ್ನ ಆಗ್ತಾ ಇದ್ರು ಇಬ್ರು ಕುಸ್ತಿಪಟುಗಳು. ಯಾವುದೇ ಫಲಿತಾಂಶ ಇಲ್ಲ. ಹಿಂದ್ಗಡೆ ಹೋದ್ರೆ ಕುಸ್ತಿ ಆಗಲ್ಲ, ಕುಸ್ತಿ ಹಿಡಿದು ಮಾಡ್ಬೇಕು. ನೀನು ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿರ್ತದೆ. ಕಾಲಾವಕಾಶ ಮುಗಿದಿದೆ. ಕಾಲಾವಕಾಶ ಹಾಕಿ ನಿಂತ್ಕೊಳ್ಳಿ. ಮುಂದಿನ ಕುಸ್ತಿಪಟುಗಳು ರೆಡಿ ಆಗಿರೋ ಆ ಕಡೆ ಒಳಗೆ ಬರಬೇಕು. ನಿಂತ್ಕೊಳ್ಳಿ. ಎಲ್ಲ ಪ್ರೀತಿ ಪಾತ್ರರಾದ ಎಲ್ಲ ನಾಡದೇವತೆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದದಿಂದ ಪ್ರಪ್ರಥಮ ಬಾರಿಗೆ ನಮ್ಮ ವಿದ್ಯಾರಣ್ಯಪುರದಲ್ಲಿ ವಸಂತಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದಿಂದ ರಾಜ್ಯ ಮಟ್ಟದ ಕುಸ್ತಿಯನ್ನು ಏರ್ಪಡಿಸಿದ್ದೇವೆ. ಇದು ಬಹಳ ಖುಷಿಯಾಗುತ್ತೆ. ಎಲ್ಲ ಥರ ಕ್ರೀಡೆಗಳನ್ನು ನಮ್ಮ ವಿದ್ಯಾರಣ್ಯಪುರದಲ್ಲಿ ತಿಂಡ್ಲು ಭಾಗದಲ್ಲಿ ಮಾಡ್ತಾ ಬಂದಿದ್ದೇವೆ. ಆದರೆ ಈ ಥರ ಕುಸ್ತಿ ಬಂದು ಇದುವರೆಗೂ ನಾವು ಯಾರೂ ಆಯೋಜನೆ ಮಾಡೋಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಇದಕ್ಕೆ ಕಠಿಣ ಶ್ರಮ ಬೇಕು, ಶ್ರದ್ಧೆ ಭಕ್ತಿ ಬೇಕು. ಇದಕ್ಕೆ ಮುಂಚೆ ನಾವು 1 ವರ್ಷಕ್ಕೂ ಮುಂಚೆನೇ ನಮಗೆ ಒಂದು ಆಡೋದಕ್ಕೆ ಒಂದು ನಮ್ಮ ಕುಸ್ತಿ ಕಲಿಯೋದಕ್ಕೆ ಒಂದು ಜಾಗವನ್ನು ಇಸ್ಕೊಟ್ಟು ಸ್ವಾಮಿಗಳು ನಮಗೆ
ತರಬೇತಿಯಾಗಿ 8-10 ಜನ ಹುಡುಗರನ್ನ ನಮ್ಮ ಮದನ್ ಚಾಂಪಿಯನ್ ಮದನ್ ಅವ್ರ ಗರಡಿ ಮನೆಯಲ್ಲಿ ಒಂದು ಜಾಗ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ಭಾಳ ಖುಷಿ ಆಗುತ್ತೆ ಪ್ರಾಕ್ಟೀಸ್ ಆಗಿ. ಇವಾಗ ಅದೇ 10 ಜನ ವಿದ್ಯಾರ್ಥಿ ತಿಂಡ್ಲು ಹನುಮ ದುರ್ಗ ಸಂಸ್ಥೆ ಅಂತ ಹೆಸರಿಟ್ಟು ಇವಾಗ ಆ ಹೆಸರು ಸಂಸ್ಥೆಯಲ್ಲಿ 10 ಜನ ಹುಡುಗರು ಪಾಲ್ಗೊಳ್ಳಲಿದ್ದಾರೆ. ಮತ್ತು ಇವಾಗ 2-3 ಪ್ರಶಸ್ತಿನೂ ಅವರು ಗೆದ್ದಿದ್ದಾರೆ. ತುಂಬ ಧನ್ಯವಾದಗಳು. ಮತ್ತು ಪ್ರತಿಯೊಬ್ಬ ಪ್ರೇಕ್ಷಕರು ಪ್ರತಿಯೊಬ್ಬರಿಗೂ ನಾವು ಹಾಕಿರೋ ಒಂದು ಎಫರ್ಟ್ಗೆ ತುಂಬ ಜನ ನೀವು ನೋಡಿಬೇಕು, ಒಂದು 500-600 ಜನ ಸೇರಿದ್ದಾರೆ. ಭಾಳ ಖುಷಿ ಆಗುತ್ತೆ. ಇದೇ ಥರ ವರ್ಷ ನಡೆಸ್ಕೊಂಡು ಹೋಗಲಿ. ಬಂದು ಎಲ್ಲರೂ ನಮಗೆ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾಡದೇವತೆ ಚಾಮುಂಡೇಶ್ವರಿಗೆ ಎಲ್ಲರೂ ಆಶೀರ್ವಾದ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. 6 ನಿಮಿಷಗಳ ಕಾಲಾವಕಾಶ. 6 ನಿಮಿಷ. ಮುಂದಿನ ಕುಸ್ತಿಪಟುಗಳು ರೆಡಿ ಆಗಿರೋರು ಒಂದು ಜೊತೆ ಇಲ್ಲಿ ಇರ್ಬೇಕು. ನಂತರ ತಿಂಡ್ಲು ವಿಷ್ಣು ಅವರು ಸಹ ರೆಡಿ ಆಗಿರ್ಬೇಕು. ತಿಂಡ್ಲು ವಿಷ್ಣು ನೋಡಿ, ಉತ್ತಮವಾಗಿ ಕುಸ್ತಿ ನಡೀತಾ ಇದೆ. ಎಲ್ಲ ಚಪ್ಪಾಳೆ ತಟ್ಟಬೇಕಲ್ಲ ಪ್ರೇಕ್ಷಕರು. ನೋಡಿ, ಜೋರಾಗಿ ಚಪ್ಪಾಳೆ ತಟ್ಟಿ ಕುಸ್ತಿ ಮುಗಿಸ್ಬೇಕು. ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ವಿದ್ಯಾರಣ್ಯಪುರದಲ್ಲಿ ಈ ದಿನ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಮಟ್ಟಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಹೊರಗಡೆ ನೋಡಿ, ತೀರ್ಪುಗಾರರು ನೋಡ್ತಾ ಇರ್ತಾರೆ. ಹೊರಗಡೆ ಯಾರು ಮಾತಾಡಬೇಡಿ. ಮದನ್ ನೋಡಿ, ಎಲ್ಲ ಕುಸ್ತಿಪಟುಗಳು ಮತ್ತು ಪ್ರೇಕ್ಷಕರು ಮುಂದೆ ವೇದಿಕೆ ಮುಂದೆ ಸ್ಥಳಾವಕಾಶ ಇದೆ. ಎಲ್ಲರೂ ಸ್ಥಳವನ್ನು ಅಲಂಕರಿಸಬೇಕು. ಕುಸ್ತಿಪಟುಗಳು ಮತ್ತು ತೀರ್ಪುಗಾರರು ಮಾತ್ರ ಅಖಾಡದ ಒಳಗಡೆ ಇರಲಿ. ಉತ್ತಮವಾದ ಪಟ್ಟುಗಳನ್ನ ಹಾಕ್ಬೇಕು ಕುಸ್ತಿಪಟುಗಳು. ಯಾವುದೇ ಉಲ್ಟಾ ಡಾವ್ಗಳಿಗೆ ಅವಕಾಶ ಕೊಡಬೇಡಿ. ಕುಸ್ತಿ ಕಲಿತಂತ ಪಟ್ಟುಗಳ ಮೂಲಕ ಮಾತ್ರ ಉತ್ತಮವಾದ ಪಟ್ಟುಗಳನ್ನಾಗಿ ಜೀವನ ದಾಖಲಿಸ್ಕೋಬೇಕು. ಚಪ್ಪಾಳೆ ನೋಡಿ, ಉತ್ತಮವಾಗಿ ನಡೀತದೆ ಕುಸ್ತಿ. ಮಟ್ಟಿ ಕುಸ್ತಿ ಇದು ಪ್ರಥಮ ಬಾರಿಗೆ ವಿದ್ಯಾರಣ್ಯಪುರದಲ್ಲಿ ಈ ದಿನ ಮಟ್ಟಿ ಕುಸ್ತಿ ಪಂದ್ಯ ನಡೀತಾ ಇದೆ. ಕುಸ್ತಿಪಟುಗಳು ಪ್ರೇಕ್ಷಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕಂತ ಕಳಕಳಿ ನೀಡ್ತಾ ಇದ್ದೀವಿ. ಬೈಸನ್ನ ಪ್ರವೀಣ್ ಗೌಡ, ಕೌದನಹಳ್ಳಿ ರಿಷಿ ತೇಜಸ್ ಅವ್ರು ರೆಡಿ ಆ ಕಡೆ ಬರಬೇಕು. ಯಲಂಕ ಪ್ರದೀಪ್ ಅನ್ನೋದಣ್ಣ. ಇದರ ನಂತರ ಮಹಿಳಾ ಸ್ಪರ್ಧಿಗಳು ರೆಡಿ ಇರಬೇಕು. ದಿವ್ಯಾ ವರ್ಸಸ್ ಪುಷ್ಪ. ಮಹಿಳಾ ಸ್ಪರ್ಧಿಗಳು ರೆಡಿ ಇರಬೇಕು. ದಿವ್ಯಾ ವರ್ಸಸ್ ಪುಷ್ಪ. ಅದರ ನಂತರ ಅಕ್ಷಯ ರಾಣಿ ವರ್ಸಸ್ ಯಶಸ್ವಿನಿ. ಅವರು ಸಹ ಮಹಿಳಾ ಸ್ಪರ್ಧಿಗಳು ರೆಡಿ ಆಗಿರ್ಬೇಕು. ಇಬ್ರು ಮಹಿಳಾ ಸ್ಪರ್ಧಿಗಳು ರೆಡಿ ಕಡ್ದ ಬರಬೇಕು. ಮುಂದಿನ ಕುಸ್ತಿ ಆದ ನಂತರ ತಮ್ಮ ಕುಸ್ತಿ ಬಿಡಿಸಲಾಗ್ತದೆ. ಚಿಕ್ಕನಹಳ್ಳಿ ಭಾನುಪ್ರಕಾಶ್, ಕರಪುರ ಮಂಜು ಅವರು ರೆಡಿ ಆಗಿರ್ಬೇಕು. ಅದ ನಂತರ ಕೇರ್ಪುರ ವಿಜಯ್ ಕುಮಾರ್, ಕನಕಪುರ ಡಿ ಶ್ರೀನಿವಾಸ್ ಅವರು ಸಹ ರೆಡಿ ಆಗಿರ್ಬೇಕು. ಕನಕಪುರ ಡಿ ಶ್ರೀನಿವಾಸ್, ಕೇರ್ಪುರ ವಿಜಯ್ ಕುಮಾರ್ ಅವರು ಸಹ ರೆಡಿ ಆಗಿರ್ಬೇಕು. ವಿನಯ್ ಕೃಷ್ಣ ಅವರು, ಗೋವಿಂದರಾಜ್ ಮಗರು ಅಖಾಡದಲ್ಲಿ ಬರಬೇಕು. ವಿನಯ್ ಕೃಷ್ಣ, ಉತ್ತಮದ ಪಟ್ಟಣ ಆಗ್ತಾ ಇದ್ದಾರೆ ಸೋಮರೆಡ್ಡಿ ಅವರು. ಆದ್ರೆ ಯಾವುದೇ ಫಲಿತಾಂಶ ಇಲ್ಲ. ಇಲ್ಲಿ ಕುಸ್ತಿ ಜೊತೆ ಆಗಿರ್ತಕ್ಕಂಥ ಕುಸ್ತಿಪಟುಗಳು ಮಾತ್ರ ಕುಸ್ತಿ ಮಾಡಲಾಗ್ತದೆ. ಸ್ಥಳಾವಕಾಶ ಇದ್ರೆ ಮಾತ್ರ ಮುಂದಿನ ಕುಸ್ತಿಗೆ ಅನುಕೂಲ ಮಾಡ್ಕೊಳ್ಳಾಗ್ತದೆ. ಇಲ್ಲಿ ಜೊತೆ ಆಗಿರ್ತಕ್ಕಂಥ ಕುಸ್ತಿಪಟುಗಳಿಗೆ ಮೊದಲನೇ ಅವಕಾಶ ಆಗಿರ್ತದೆ. ಇನ್ನು 2 ನಿಮಿಷ ಮಾತ್ರ ಕಾಲಾವಕಾಶ ಉಳಿದಿರ್ತದೆ. ಕೇವಲ 2 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಇದರ ನಂತರ ಮಹಿಳಾ ಸ್ಪರ್ಧಿಗಳದು ದಿವ್ಯಾ ವರ್ಸಸ್ ಪುಷ್ಪ. ಮಹಿಳಾ ಸ್ಪರ್ಧಿಗಳು ರೆಡಿ ಆಗಿರ್ಬೇಕು. ನೋಡಿ, ಉಲ್ಟಾ ಡಾವ್ ಮಾಡಬೇಡಿ. ಉಲ್ಟಾ ಡಾವ್ ಮಾಡಿದ್ರೆ ಯಾರಿಗೂ ಅವಕಾಶ ಸಿಗಲ್ಲ.
ಉತ್ತಮವಾದ ಪಟ್ಟಣ ಆಗ್ತಾ ಇದ್ದಾರೆ ಸೋಮರೆಡ್ಡಿ ಅವರು. ಉತ್ತಮವಾದ ಪಟ್ಟಣ ಆಗ್ತಾ ಇದ್ದಾರೆ, ಆದ್ರೆ ಯಾವುದೇ ಫಲಿತಾಂಶ ಇಲ್ಲ. ಚಿತ್ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ, ಅದು ಚಿತ್ತ ಆಗ್ತಲ್ಲ ನೋಡಿ. ಕುಸ್ತಿ ಹಿಂಗ್ ರೋಲ್ ಆಗ್ತಾ ಇದೆ. ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿರ್ತದೆ. ಕೆಲವು ನೋಡಿ ಎಷ್ಟು ಜನ ಕುಸ್ತಿ ರೋಲ್ ಆಗ್ತದೆ. ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು. ಇನ್ನೇನು ಕುಸ್ತಿ ಅಂತಿಮ ಘಟ್ಟಕ್ಕೆ ತಲುಪಿದೆ ಅನ್ಕೊಂಡ್ರು, ಆದ್ರೆ ಫಲಿತಾಂಶ ಸಿಗ್ಲಿಲ್ಲ. ನೀನು ಕೆಲವು ಸೆಕೆಂಡ್ಗಳು ಮಾತ್ರ. ಕಾಲಾವಕಾಶ ಮುಗಿದಿದೆ. ಕಾಲಾವಕಾಶ ಮುಗಿದಿದೆ. ಈ ಇಬ್ಬರ ಕುಸ್ತಿ ಸವಲಸ ಇಬ್ಬರು ಉತ್ತಮವಾದ ಪಟ್ಟಣಕ್ಕೆ ಇಬ್ಬರು ಕುಸ್ತಿ ಪಡ ಸವಲಸ ಮುಂದೆ ಕರ್ಕೊಂಡು ಬಂದಿಣ. ಈ ಕುಸ್ತಿ ಪಡುವ ನೆನಪಿನ ಕಾಣಿಕೆ ಹಾಗೂ ಮಲಾರ್ಪಣೆ ನೆರವೇರಿಸಬೇಕು. ಇದಾದ ನಂತರ ಮಹಿಳಾ ಸ್ಪರ್ಧಿಗಳು ರೆಡಿ ಆಗಿರ್ಬೇಕು. ಸರ್ ಇನ್ನೊಂಚೂರು ಶ್ರೀರಾಮ್ಪುರ ದಿವ್ಯಾ, ಗುಬ್ಬಿ ತಾಲೂಕ್ ಪುಷ್ಪ ಅವರು ಮಹಿಳಾ ಸ್ಪರ್ಧಿಗಳು ರೆಡಿ ಆಗ್ಬೇಕು. ಪುಷ್ಪ ಗುಬ್ಬಿ ಸೈಡ್ ಹತ್ರ ನಿಲ್ಲಿ ಸ್ವಲ್ಪ. ಓಕೆ ರೈಟ್. ಇನ್ನೋವೇಟಿವ್ ಇರಿ, ನಾನೆಲ್ಲ ಮಾಡಿಸ್ತೀನಿ. ಒಂದು ನಿಮಿಷ, 5 ನಿಮಿಷ ಕಾಲಾವಕಾಶ. 5 ನಿಮಿಷ ಕಾಲಾವಕಾಶ. 5 ನಿಮಿಷಗಳ ಕಾಲಾವಕಾಶ. ನಮ್ಮ ಪೊಲೀಸ್ ತಂಡದ ಕ್ರೀಡಾಪಟುವಾದ ಅನಂತರಾಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತ ಬಯಸ್ತಿದೀವಿ. ಅದೇ ರೀತಿ ಹುಲಿಮರಿ ಮಂಜಣ್ಣ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತ ಬಯಸ್ತಾ ಇದ್ದೀವಿ. ಒಂದು ರೌಂಡ್ ಹೋಗು, ಕೆಳಗಡೆಯಿಂದ ಒಂದು ರೌಂಡ್ ಹೋಗು. ಅನಂತ ಒಂದು ರೌಂಡ್ ಕೆಳಗಡೆಯಿಂದ ಹೋಗ. ಹೋಗಣ, ನೀವು ಹೋಗಣ, ಡೆಲ್ಲಿ ಹೋಗಣ. ನೋಡಿ ಇವರೇ ನಮ್ಮ ಕುಸ್ತಿಪಟು ಮತ್ತು ಅಮೋಘವಾದ ರಾಜ್ಯದ ಇವ್ರು ನೋಡಿ, ನಮ್ಮ ಕುಸ್ತಿಪಟು ರಾಜ್ಯ ಮಟ್ಟದ ಅಮೋಘವಾದ ಕುಸ್ತಿಪಟ ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿನ ಮಾಡಿದ್ದಾರೆ. ಅನಂತರಾಮ್ ಅವರು ಮಟ್ಟಿ ಮೇಲೆ ಹತ್ಬೇಕಣ್ಣ. ಈಗ ಪೊಲೀಸ್ ಇಲಾಖೆಯಲ್ಲಿ AS ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಸಹ ಧನ್ಯವಾದಗಳು. ಅನಂತರಾಮ್ ಅವರು ಕುಸ್ತಿಯಿಂದಲೇ ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆಗೊಂಡಿರ್ತಾರೆ. ಅದೇ ರೀತಿ ಮಂಜಣ್ಣ ಹುಲಿಮರಿ ಅವರು ಕೈ ಎತ್ತಬೇಕು. ಅವರು ಈ ದಿನದ ಹಿರಿಯರ ಕುಸ್ತಿಯವರು ಮಂಜಣ್ಣ ಹುಲಿಮರಿ ಅಂತ ಅತ್ಯುತ್ತಮವಾದ ಕುಸ್ತಿಪಟು. ಈ ವಯಸ್ಸಲ್ಲಿ ಸಹ ಈಗ ಕುಸ್ತಿ ಈ ಅಖಾಡದಲ್ಲಿ ಕುಸ್ತಿ ಮಾಡ್ತಾರೆ. ಅವ್ರಿಗೂ ಸಹ ಧನ್ಯವಾದಗಳು. 5 ನಿಮಿಷಗಳ ಕಾಲಾವಕಾಶ ಮಹಿಳಾ ಸ್ಪರ್ಧಿಗಳಿಗೆ. ನ್ಯಾಷನಲ್ ಪ್ಲೇಯರ್ಗಳೆಲ್ಲ ನಿಲ್ಸಕ್ಕಾಗಬಾರ್ದು. ಅನಂತ ಬಾಯ್ತಿಲ್ಲ. ನೆಕ್ಸ್ಟ್ 2 ನಿಮಿಷ ಮುಕ್ತಾಯಗೊಂಡಿದೆ. ಇನ್ನು 3 ನಿಮಿಷ ಮಾತ್ರ ಬಾಕಿ ಇರ್ತದೆ. ಮಹಿಳಾ ಸ್ಪರ್ಧೆಗಳು ನೋಡಿ ಉತ್ತಮವಾದ ಪಟ್ಕೊಳ್ಳಾಗ್ತದೆ. ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು ನೋಡಿ. ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಮಹಿಳಾ ಕುಸ್ತಿ ಪ್ರದರ್ಶನ ತೋರಿಸ್ಬೇಕು. ಉತ್ತಮವಾದ ಪಟ್ನಾಯಕರು, ಅದು ಯಾವುದೇ ಫಲಿತಾಂಶ ಇಲ್ಲ. ಇದ ನಂತರ ಅಕ್ಷಯ ರಾಣಿ ವರ್ಸಸ್ ಯಶಸ್ವಿನಿ ರೆಡಿ ಆಗಿರಪ್ಪ. ಅಕ್ಷಯ ರಾಣಿ ಮತ್ತು ಯಶಸ್ವಿನಿ ಅವರು ಸಹ ರೆಡಿ ಆಗಿರ್ಬೇಕು. ಸ್ವಲ್ಪ ಆರಕ್ಷಕರು ಸರ್ ಸ್ವಲ್ಪ ಇಲ್ಲಿ ಬರಬೇಕು. ವೇದಿಕೆ ಮುಂಭಾಗದಲ್ಲಿ ಆರಕ್ಷಕರು ಉತ್ತಮವಾದ ಪಟ್ಟ ಹಾಕಿದ್ದಾರೆ. ದಿವ್ಯಾನಾ ಪುಷ್ಪನಾ
ಪುಷ್ಪ ಪುಷ್ಪ ಅವರು ಈ ಕುಸ್ತಿಲಿ ಜಯಶೀಲಾಗಿದ್ದಾರೆ. ಉತ್ತಮವಾದ ಪಟ್ಟಣಕ್ಕೆ ತಮ್ಮ ಜನ ದಾಖಲಿಸ್ಕೊಂಡಿರ್ತಾರೆ. ಧನ್ಯವಾದಗಳು. ಇದಾದ ಅಕ್ಷಯರಾಣಿ ವರ್ಸಸ್ ಯಶಸ್ವಿನಿ. ಆರಕ್ಷಕರು ಸ್ವಲ್ಪ ಅಖಾಡದ ಒಳಗಡೆ ಬರಬೇಕು. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಸ್ವಲ್ಪ ಹಿಂದೆ. ಉತ್ತಮವಾದ ಪಟ್ಟಣಕ್ಕೆ ಪುಷ್ಪ ಜಯಶೀಲಾಗಿದ್ದಾರೆ. ಮಂಜುಳ ಮಹಿಳಾ ಸ್ಪರ್ಧಿಗಳು ಅಖಾಡದ ಪಂಪ. ದೊಡ್ಡ ಪೈಲನ್ ಆಗ್ತಾನೆ ಹಾಕ್ರಿ. ಇದ ನಂತರ ಮಹಿಳಾ ಸ್ಪರ್ಧಿಗಳು ರೆಡಿ ಆಗಿರ್ಬೇಕು. ಅಕ್ಷಯರಾಣಿ ವರ್ಸಸ್ ಯಶಸ್ವಿನಿ ಅಖಾಡದ ಒಳಗಡೆ ಬಂದ. ಇಲ್ಲಿ ಹೋಗ್ ಮುಂಚೆ ನನ್ನ ಹತ್ರ ಹೆಸರು ನೋಂದಾಯಿಸ್ಕೊಂಡು ಹೋಗ್ಬೇಕು. ಯಾರೇ ಕುಸ್ತಿಪಟುಗಳು ಹೋಗ್ಬೇಕಾದ್ರೆ ತಮ್ಮ ಹೆಸರು ನೋಂದಾಯಿಸ್ಕೊಂಡು ಹೋಗ್ಬೇಕು ನೋಡಿ. ವೇದಿಕೆ ಮುಂಭಾಗದಾಗ ಸ್ವಲ್ಪ ಹಿಂದೆ ಹೋಗ್ಬೇಕು. ಎಲ್ಲ ಹಿಂದೆ ಹೋಗ್ಬಿಡಿ. ಯಾರು ಇಲ್ಲಿ ನಿಂತ್ಕೋಬೇಡಿ. ಒಳಗಡೆ ಎಲ್ಲ ಹೋಗ್ಬಿಡಿ. ಈಚೆ ಒಳಗಡೆ ಹೋಗ್ಬಿಡಿ. ಮದನ್ ಒಳಗಡೆ ಎಲ್ಲ ಕಳ್ಸ್ಬಿಡಿ ಸರ್. ಎಲ್ಲ ಕಳ್ಸ್ಬಿಡಿ. ಕುಸ್ತಿಪಟುಗಳು ಕರೆದಾಗ ಮಾತ್ರ ಒಳಗಡೆ ಬನ್ನಿ. ಕುಸ್ತಿಪಟುಗಳು ಕರೆದಾಗ ಮಾತ್ರ ಒಳಗಡೆ ಬನ್ನಿ. ಹಿಂದಿರೆಲ್ಲ ಹಿಂದೆ ಹೋಗಿ. ಲೇಡೀಸ್ ಕರ್ದಂತ ಕುಸ್ತಿಪಟುಗಳು ಮಾತ್ರ ಒಳಗಡೆ ಬನ್ನಿ. ಬ್ಯಾರಿಕೇಡ್ ಒಳಗಡೆ. ರಾಣಿ ಯಶಸ್ವಿನಿ ಮುಂದಿನ ಮಹಿಳಾ ಸ್ಪರ್ಧಿಗಳು. ಸರ್ ಮಾಮಲ್ಲ ಸರ್. ಸರ್ ಮಾಮಲ್ಲ ಸರ್. ನಾನು ಈ ಕಡೆ ಬಂದ್ಬಿಡಿ. ಅಲ್ಲೇ ನಿಂತ್ಕೊಳ್ಳಿ ಸ್ವಲ್ಪ. ಬೇಡ 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 ತೆಗೀರಿ. ಆಗುತ್ತಾ? ನನ್ನ ಹೆಸರು ರೇಚಲ್ ಅಂತ, ಶ್ರೀರಾಮ್ಪುರ ಗರಡಿಯಿಂದ ಬರ್ತಿರೋದು. ನಮ್ಮ ಗುರುಜಿ ಅವರು ಕಿರಣ್ ಅವರಂತ. ಸೊ ಅವರೇ ನಮಗೆಲ್ಲ ಕುಸ್ತಿ ಎಲ್ಲ ಹೇಳ್ಕೊಡ್ತಿರೋದು. ಆ್ಯಕ್ಚುಲಿ ನ್ಯಾಷನಲ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು. ಬಟ್ ಇವಾಗ ಹೆಂಗಾಗ್ತಿದೆ ಅಂದರೆ ಹುಡುಗಿರು ಎಲ್ಲೂ ಆಚೆ ಬಂದು ಈ ಥರ ರೆಸ್ಲಿಂಗ್ ಆಗಲಿ ಯಾವುದು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಯಾವುದ್ರಲ್ಲೂ ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ಗೆ ಹೋಗ್ತಿಲ್ಲ. ಯಾಕಂದರೆ ಎಲ್ಲರೂ ಭಯ ಬೀಳ್ತಾರೆ. ಕುಸ್ತಿ ಅಂದರೆ ಕೈ ಕಾಲು ಮುರಿಯತ್ತೆ, ಯಾಕೆ ಕಳಿಸ್ಬೇಕು ಹೆಣ್ಮಕ್ಳನ್ನ ಅಂತ. ಬಟ್ ಅದು ಹಂಗಲ್ಲ. ಇದು ಒಂಥರ ಅವ್ರ ಪ್ರೊಟೆಕ್ಷನ್. ಯಾಕಂದರೆ ಆಚೆ ಹೋಗ್ತಾರೆ ಬರ್ತಾರೆ ಅಂಥ ಟೈಮಲ್ಲಿ. ಸೊ ಅವ್ರು ಕುಸ್ತಿ ಕಲ್ತಿದ್ರೆ ಏನೋ ಒಂದು ಪ್ರಾಬ್ಲಮ್, ಅವ್ರ ಸೇಫ್ಟಿಗೆ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಕ್ಚುಲಿ. ಬಟ್ ಯಾರು ಬಿಡ್ತಾ ಇಲ್ಲ. ಸೊ ಈ ಥರ ಕುಸ್ತಿಗಳು ಎಲ್ಲಾದರೂ ಆರ್ಗನೈಸೇಷನ್ ನಡೀತಾ ಇದೆ, ಕಾಂಪಿಟೇಷನ್ಸ್ ಎಲ್ಲ ನಾವು ಬಂದು ಅಟೆಂಡ್ ಮಾಡ್ತಾ ಇರ್ತೀವಿ. ಸೊ ಇದೊಂದು ಎಂಕರೇಜ್ಮೆಂಟ್ ಥರ ಇರುತ್ತೆ ನಾವು ಅಟೆಂಡ್ ಮಾಡಿದಾಗ. ಇನ್ನೊಂದು ಏನಂದರೆ ನಮ್ಮನ್ನ ನೋಡಿ ಇನ್ನೊಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡೋದಾಗಲಿ, ಕುಸ್ತಿ ಕಲಿತೀವಂತ ಬರೋದಾಗಲಿ. ಸೊ ನಾವು ಕಾಲೇಜಲ್ಲಿ ಕಲಿತಾಗ ಮತ್ತು ಗಡಿ ಮನೇಲಿ ಕಲಿತಾಗ ಅಕ್ಕಪಕ್ಕ ಇರೋರು ಮತ್ತು ಕಾಲೇಜ್ ಜೂನಿಯರ್ಸು ಅವರೆಲ್ಲ ನಮ್ಮನ್ನು ನೋಡಿ ನಾವು ಕಲಿತೀವಿ ಬಂದು ನಿಮ್ಮ ಜೊತೆಗೆ ಅಂತ ಮನೆಯಲ್ಲಿ ಫೈಟ್ ಮಾಡಿ ಬಂದು ಕುಸ್ತಿ ಎಲ್ಲ ಕಲಿತಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಪೇರೆಂಟ್ಸ್ಗೆ ಏನು ಹೇಳ್ಬೇಕಂದ್ರೆ ಯಾವುದಕ್ಕೆ ಭಯ ಬೀಳಬೇಡಿ, ಅವ್ರನ್ನ ಮುಂದೆ ಕಳಿಸಿ. ಯಾಕಂದರೆ ಅವ್ರು ಬಂದು ನೋಡಿದ್ರೇ ಅವ್ರಿಗೆ ಗೊತ್ತಾಗೋದು. ಸುಮ್ಮನೆ ಬೇರೆ ಯಾರಿಗೋ ಕೈ ಕಾಲು ಮುರಿಯತ್ತೆ, ಕಷ್ಟ ಐತೆ ಅಂತ ನೋಡಿದ್ರೆ ಆಗಲ್ಲ ಅಲ್ವಾ. ಸೊ ಒಂದು ಸತಿ ಬಂದು ಅವ್ರು ಪ್ರಾಕ್ಟೀಸ್ ಮಾಡಿ ಕಲ್ತಾಗಲೇ ಅವ್ರಿಗೆ ಗೊತ್ತಾಗೋದ್ರೆ ಅದರಿಂದ ಏನು ಬೆನಿಫಿಟ್ ಅಂತ. ಸೊ ಇದರಿಂದ ಫಿಸಿಕಲಾಗಿ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಸೊ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ರೆಸ್ಲಿಂಗು. ನನ್ನ ಹೆಸರು ಅಕ್ಷಯರಾಣಿ ಅಂತ, ನಾನು ಶ್ರೀರಾಮ್ಪುರದಿಂದ ಬಂದಿರೋದು. ಸೊ ಇದು ನನ್ನ ಮೊದಲನೇ ಬಾರಿ ಆಡ್ತಿರೋ ಕುಸ್ತಿ. ಇದು ನನಗೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿಸೋದಕ್ಕೆ ಪ್ರೋತ್ಸಾಹ ಮಾಡಿದ್ದು ನಮ್ಮ ಸರ್ ಶಿವಕುಮಾರ್ ಸರ್, ಮಯೂರ್ ಫೈಟರ್ಸಿಂದ. ಸೊ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಕೇಳ್ಕೊಳ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ನಾನು ಇಲ್ಲಿ ಬಂದು ಹಾಡ್ತಾ ಇದ್ದಿಲ್ಲ, ನನಗೆ ಅಷ್ಟು ಧೈರ್ಯ ಸಿಗ್ತಿದ್ದಿಲ್ಲ. ಇಲ್ಲಿ ಬಂದು ಹಾಡಿದ್ಮೇಲೆ ತುಂಬ ಚೆನ್ನಾಗಿದೆ. ಹಾಗಿದ್ರೂ ಆದರೆ ಆ ನೋವೆಲ್ಲ ಕಾಣಿಸ್ಕೊಳೋದಿಲ್ಲ, ಗೆಲ್ಲೋದು ಮಾತ್ರ ಕಾಣಿಸುತ್ತೆ. ಸೊ ನಮ್ಮ ಶಿವಪ್ರಕಾಶ್ ಸರ್ಗೂ ಮತ್ತು ಕಿರಣ್ ಸರ್ಗೂ ತುಂಬ ಧನ್ಯವಾದವನ್ನು ಕೇಳ್ಕೊಳ್ತಿದ್ದೀನಿ. ನನ್ನ ಹೆಸರು ಯಶಸ್ವಿನಿ. ನಾನು ಇದೇ ಮೊದಲ ಬಾರಿಗೆ ಕುಸ್ತಿ ಆಡೋಕ್ಕೆ ಬಂದುಬಿಟ್ಟು ಪ್ರಥಮ ಸ್ಥಾನ ಪಡೆದಿದ್ದೀನಿ. ಸೊ ಖುಷಿ ಆಗ್ತಿದೆ. ಮುಂದೆ ಈಗ ಈ ಬರೋ ಕುಸ್ತಿ ಕಾರ್ಯಕ್ರಮದೆಲ್ಲ ಈಗ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ತುಂಬ ಧನ್ಯವಾದಗಳು ಕುಸ್ತಿನ ಆಯೋಜಿಸಿದ್ದವ್ರಿಗೆ. ಸರ್ ಅಕ್ಷಯರಾಣಿ ಶ್ರೀರಾಮ್ಪುರ ಕಾಯ್ತಮ್ಮ. ವೆರಿ ಗುಡ್. ಗುಬ್ಬಿ ತಾಲೂಕು ಯಶಸ್ವಿನಿ. 5 ನಿಮಿಷಗಳ ಕಾಲಾವಕಾಶ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. 5 ನಿಮಿಷಗಳ ಕಾಲಾವಕಾಶ ಮಾಡಿ.
ಹಾ ಮಾಡಿಸಿ 5 ನಿಮಿಷ ಕಾಲಾವಕಾಶ. ಉತ್ತಮವಾದ ಪಟ್ಟ ಆಗ್ತಾರೆ ಮಹಿಳಾ ಸ್ಪರ್ಧೆಗಳು ನೋಡಿ. ಶ್ರೀರಾಮ್ಪುರ ಅಕ್ಷಯ ರಾಣಿ ವರ್ಸಸ್ ಯಶಸ್ವಿನಿ ಇವರಿಬ್ಬರ ನಡುವೆ ಜಿದ್ದಾಜಿದ್ದನ್ನ ಕುಸ್ತಿ ನಡೀತದೆ. ಮದ ಗಜಗಳ ತರ ಕಾದಾಡ್ತಾ ಇದ್ದಾರೆ ಇಬ್ರು ಕುಸ್ತಿಪಟುಗಳು. ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು ನೋಡಿ, ಯಾರು ಚಪ್ಪಾಳೆ ತಟ್ಟಿಲ್ಲ ನೋಡಿ, ಜೋರಾಗಿ ಚಪ್ಪಾಳೆ ತಟ್ಟಿ ಕುಸ್ತಿಪಟು ಮುಗಿಸ್ಬೇಕು. ಮಹಿಳಾ ಸ್ಪರ್ಧೆಗಳು ಅತ್ಯುತ್ತಮವಾಗಿ ನಡೀತಾ ಇದೆ. ಇದಂತರ ರೆಡಿಯಾಗಿರೋ ಕುಸ್ತಿಪಟುಗಳು ಬೇಗ ಬರಬೇಕು. ಭಾನುಪ್ರಕಾಶ್ ಚಿಕ್ಕನಹಳ್ಳಿ, ಕನಕಪುರ ಮಂಜು ಕರೆದವ್ರು ಒಳಗಡೆ ಬರಬೇಕು ನೋಡಿ. ಯಾರು ಬೇಗ ಬರ್ತೀರೋ ಅವ್ರು ಕುಸ್ತಿ ಬಿಡಿಸಲಾಗ್ತದೆ. ಹಿಂದಗಡೆ ಇದ್ರೆ ನಾವು ಕರೆದು ಕುಸ್ತಿ ಮಾಡ್ಸಕ್ಕಾಗಲ್ಲ. ರೆಡಿಯಾಗಿರೋ ಕುಸ್ತಿಪಟುಗಳು ಆ ಕಡೆ ಒಳಗಡೆ ಬರಬೇಕು. ಚಿಕ್ಕನಹಳ್ಳಿ ಭಾನುಪ್ರಕಾಶ್, ಹಾ, ಕನಕಪುರ ಮಂಜು, ಹಾ ಸಾಕು ಕುಸ್ತಿ. ಡಾವ್ ಮಾಡೋಕ್ಕೂ ಮಹಿಳಾ ಸ್ಪರ್ಧಿಗಳು ಸುಮ್ಮನೆ ಆ ಕಡೆಗೆ ತಳ್ಕೊಳೋದು ಯಾವುದೇ ಫಲಿತಾಂಶ ಸಿಗಲ್ಲ. ಡಾವ್ ಮಾಡಬೇಕು. ತಮ್ಮ ಗರಡಿ ಮನೆ ಕಲ್ತಂತ ಪಟ್ಕೊಳ್ಳಿ ತೋರಿಸಿ ತಮ್ಮ ಮಧ್ಯಾಹ್ನ ದಾಖಲಿಸ್ಕೋಬೇಕು. ಅಕ್ಷಯ ರಾಣಿ ವರ್ಸಸ್ ಯಶಸ್ವಿನಿ ಇವರಿಬ್ಬರ ನಡುವೆ ಜಿದ್ದಾಜಿದ್ದಿನ ಕುಸ್ತಿ ನಡೀತಾ ಇದೆ. ನೆಕ್ಸ್ಟ್ ಆದ್ಮೇಲೆ ಯಾರು ನೋಡಿ ಅದು ಈ ಕಡೆ ಬನ್ನಿ, ಒಬ್ಬರು ಈ ಕಡೆ. ಹಾಂ, ನೀವು ಅಣ್ಣ, ನೀವು ಅಲ್ಲೇ, ನೀವು ಮೈನ್ ನೋಡಿ, ನೀವು ಹಿಂದೆ ಇರಲ್ಲ. ಆ ಕಡೆ ಈ ಕಡೆ, ಆ ಕಡೆ. ಡಾವ್ ಮಾಡೋಕ್ಕೂ ಮಹಿಳಾ ಸ್ಪರ್ಧಿಗಳು ಹಿಡ್ಕೊಂಡು ಕೂತ್ಕೊಂಡು ಯಾವುದೇ ಫಲಿತಾಂಶ ಸಿಗಲ್ಲ. ಅಗರ ಪ್ರಕಾಶ್ ಬಂದಿದ್ದಾನೆ. ಗುಬ್ಬಿ ವಿನಯ್ ಕುಮಾರ, ಗುಬ್ಬಿ ಬಂದಿದೆಯಾ? ಗುಬ್ಬಿ ವಿನಯ್ ಕುಮಾರ್ ಅವರು ಸಹ ರೆಡಿ ಆಗಿರ್ಬೇಕು. ಅಗರ ಪ್ರಕಾಶ್, ಗುಬ್ಬಿ ವಿನಯ್ ಕುಮಾರ್ ರೆಡಿ ಆಗಿರ್ಬೇಕು ನೋಡಿ. ಉತ್ತಮವಾದ ಪಟ್ಟ ಹಾಕ್ತಾರೆ ಮಹಿಳಾ ಸ್ಪರ್ಧಿಗಳು, ಆದ್ರೆ ಯಾವುದೇ ಫಲಿತಾಂಶ ಇಲ್ಲ. ಮದನ್ ಗೇಟ್ ನೋಡಿ, ಅತ್ಯುತ್ತಮವಾಗಿ ಕುಸ್ತಿ ಮಾಡ್ತಾರೆ. ಕುಸ್ತಿ ಚಿತ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಉತ್ತಮವಾದ ಪಟ್ಟ ಹಾಕಿದ್ದಾರೆ. ಇನ್ನೇನು ಕುಸ್ತಿ ಚಿತ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಯಾವುದೇ ಫಲಿತಾಂಶ ಇಲ್ಲ. ಮದ ಗಜಾಳ ತರ ಕೂತ್ಕೊಂಡ್ ಬಿಟ್ಟಿದ್ರೆ ಕೆಳಗಡೆ ಅವರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದಾರೆ, ಎತ್ತಕ್ಕೆ ಅವ್ರನ್ನ ಆಗ್ತಾ ಇಲ್ಲ. ಪ್ರೇಕ್ಷಕರು ನೋಡಿ, ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೋಡಿ, ಜೋರಾಗಿ ಚಪ್ಪಾಳೆ ತಟ್ಟಿ ಕುಸ್ತಿ ಪಡೆದು ಬರ್ತಾರೆ, ಹುರಿದುಂಬಿಸ್ಬೇಕು. ಉತ್ತಮವಾದ ಪಟ್ಟಾಗಿದೆ ನೋಡಿ. ಕುಸ್ತಿ ಆತರ ಉಲ್ಟವರ ಕುಸ್ತಿ ಕೊಡಲ್ಲ. ಕುಸ್ತಿ ಮಟ್ಟಿ ಚಿತ್ತರ ಇರಬೇಕು. ಕುಸ್ತಿ ಮಟ್ಟಿ ಚಿತ್ತರನ ಚಿತ್ತಿದ್ರೆ ಮಾತ್ರ ಕೊಟ್ಟು ಕೊಡಲಾಗುತ್ತದೆ. ಉಲ್ಟ ನಾವುಗಳಿಗೆ ಯಾವುದೇ ಅವಕಾಶ ಕೊಡಲ್ಲ. ಇನ್ನು ಕೇವಲ 1 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಡಾವ್ ಮಾಡಕ್ಕೂ ಕುಸ್ತಿಪಟುಗಳು ಕೆಲವೇ ಇನ್ನು 1 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಉಲ್ಟಾಡೋದು ಯಾವುದೇ ಅವಕಾಶ ಇರೋದಿಲ್ಲ. ಕುಸ್ತಿ ಮಟ್ಟಿ ಚಿತ್ತ ಆದ್ರೆ ಮಾತ್ರ ಚಿತ್ಕೊಳ್ಳಾಗ್ತದೆ, ಇಲ್ಲ ಕುಸ್ತಿ ಚಿತ್ಕೊಡಕ್ಕಾಗಲ್ಲ ನೋಡಿ. ಕೆಲವೇ ಸೆಕೆಂಡ್ಗಳು ಮಾತ್ರ, ಕೆಲವೇ ಸೆಕೆಂಡ್ಗಳು ಮಾತ್ರ.
ಗೊತ್ತಾಯ್ತಾ ನಿಮಗೆ ಈ ನೋಡಿ ಇನ್ನು ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿತದೆ ಮಹಿಳಾ ಸ್ಪರ್ಧಿಗಳಿಗೆ. ಕೆಲವು ಸೆಕೆಂಡ್ಗಳು ಮಾತ್ರ. ಅವರಿಂದ ಬರ್ತಿರ್ಲಿಲ್ಲ. ಕಾಲಾವಕಾಶ ಮುಗ್ದಿದೆ. ಇರ್ಬೇಕು ಕುಸ್ತಿ ಸವಾಲ ಸಾಧ್ಕೊಂಡಿರ್ತಾರೆ. ಈ ಮಹಿಳಾ ಸ್ಪರ್ಧಿಗಳಿಗೆ ನೆನಪಿನ ಕಾಣಿಕೆ ಹಾಗೂ ಮಾಲಾರ್ಪಣೆ ನೆರವೇರಿಸಬೇಕು. ಇದಾಂತರ ಭಾನುಪ್ರಕಾಶ್ ಚಿಟ್ಟೆಗ್ನಳ್ಳಿ ಪಾಪ ಕನಕಪುರ ಮಂಜು ಆ ಕಡೆ ಬರಬೇಕು ಹಿಂದೆ. ಈ ಕುಸ್ತಿಗೆ ತೀರ್ಪುಗಾರಾಗಿ ಯಲಾಂಕ ಪೈಲ್ ಜಯಮಾರುತಿ ಗಾಡಿ ಮನೆ ಪೈಲ್ ಆನಂದ್ ಅವರು ಈ ಕುಸ್ತಿಪಟುಗಳ ತೀರ್ಪುಗಾರ ನಡೆಸಬೇಕು. ಇದೆಲ್ಲ ಆದ ನಂತರ ಹಿರಿಯರ ಕುಸ್ತಿ ನಂದಿ ರೇವಡ್ ಪೈಲ್ ಮಂಜಣ್ಣ ಹುಲಿಮರಿ ವರ್ಸಸ್ ನೆಲಮಂಗಲ ಪ್ರಶಾಂತ್ ಕುಮಾರ್ ಅವರು ಸಹ ರೆಡಿಯಾಗಿರ್ಬೇಕು. ಇದು ಕೇವಲ ಪ್ರದರ್ಶನ ಕುಸ್ತಿ ನೋಡಿ, ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು ನೋಡಿ, ಚಪ್ಪಾಳೆ ತಟ್ಟಬೇಕು. ಇದು ಕೇವಲ ಪ್ರದರ್ಶನ ಕುಸ್ತಿ. ನೋಡಿ, ಇದು ಕೇವಲ ಪ್ರದರ್ಶನ ಕುಸ್ತಿ ಆಗಿರ್ತದೆ. ದುರ್ಗಾ ಪರಮೇಶ್ವರಿ ಅರ್ಚಕರ ಮಗ ಅವರು ಸಹ ಕುಸ್ತಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಕುಸ್ತಿ ಮಾಡ್ತೀನಿ ಅಂತ. ಇದು ಕೇವಲ ಪ್ರದರ್ಶನ ಕುಸ್ತಿ ಆಗಿರ್ತದೆ. ಆ ಹುಡುಗ ಹುಮ್ಮಸ್ಸಿಂದ ನಾನು ಕುಸ್ತಿ ಮಾಡ್ತೀನಿ ಅಂತ ಬಂದು ಕುಸ್ತಿ ಮಾಡ್ತಾ ಇದ್ದಾರೆ. ಸಾಕು ಬಿಡ್ಸೋಣ, ಸಾಕು ಬಿಡಿಸಿ. ನಿಧಾನಕ್ಕೆ ನಿಧಾನ. ಕುಸ್ತಿ ಅದೆಲ್ಲ ಮಾಮೂಲಿ. ಇನ್ನೊಂದು ಪ್ರದರ್ಶನ ಕುಸ್ತಿ ಚಿಕ್ಕಮಕ್ಕಳು. ಮಾಡಿಸಿ. ಪವನ್ ಮತ್ತು ಸುದರ್ಶನ್ ಇವರಿಬ್ರು ಪ್ರದರ್ಶನ ಕುಸ್ತಿ ಮಾಡಿ ಬೆಚ್ಚಗೆ ಚಪ್ಪಾಳೆ ತಟ್ಟಬೇಕು ನೋಡಿ. ಇದಕ್ಕೆ ಕುಸ್ತಿ ಯಾಕೆ ಅಂದ್ರೆ ಅವ್ರವ್ರ ಸರಿ ಸಮಾನ ಕುಸ್ತಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಯಾರೋ ತೀರ್ಪುಗಾರ ಒಬ್ರು ಹೋಗಿ ಪ್ರದರ್ಶನ ಕುಸ್ತಿಗೆ ನೀವು ನಾವು ಅಂದ್ಬೇಡಿ, ಯಾರಲ್ಲ ಒಬ್ರು ಹೋಗಿ ನೋಡಿ. ಅತ್ಯುತ್ತಮ ಪ್ರದರ್ಶನ ಕುಸ್ತಿ ನಡೀತದೆ. ಇದು ಕೇವಲ ಪ್ರದರ್ಶನ ಕುಸ್ತಿ ಆಗಿರ್ತದೆ. ಚಿಕ್ಕಮಕ್ಕಳು ಪ್ರೇಕ್ಷಕರು ಚಪ್ಪಾಳೆ ತಟ್ಟಬೇಕು ನೋಡಿ. ಯಾರು ಚಪ್ಪಾಳೆ ತಪ್ಪಿಲ್ಲ ನೋಡಿ, ಎದ್ದು ಬಿದ್ದು ಕುಸ್ತಿ ಮಾಡ್ತಾ ಇದ್ದಾರೆ ಮಣ್ಣಲ್ಲಿ. ಇದು ಕೇವಲ ಪ್ರದರ್ಶನ ಕುಸ್ತಿ ಆಗಿರ್ತದೆ. ಯಶ್ವಿನ್ ಮತ್ತು ಸುಜಯ್ ಇವರಿಬ್ಬರು ಪ್ರದರ್ಶನ ಕುಸ್ತಿ ನಡೀತಾ ಇದೆ. ಅದು ಚಿರತೆ ಮರಿ, ಹುಲಿಮರಿ ಅವರ ಮೊಮ್ಮಗ ಕೆಳಗಡೆ ಇರೋನು, ಆ ಕಡೆ ಚಿರತೆ ಮರಿ ನೋಡಿ. ಇಬ್ರು ಮಕ್ಕಳು, ಚಿಕ್ಕ ಮಕ್ಕಳು ಉತ್ತಮವಾದ ಕುಸ್ತಿ ಮಾಡ್ತಾ ಇದ್ದಾರೆ. ಪ್ರೇಕ್ಷಕರು ಬಿಸಿಲಲ್ಲಿ ಚಪ್ಪಾಳೆ ತಟ್ತಾರೆ ನೋಡಿ. ಎಲ್ಲ ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿದ್ರೆ ಕುಸ್ತಿ ಚೆನ್ನಾಗಿ ನಡೀತದೆ. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೇಕು ಕ್ಯಾಮ್ರಾಮನ್ಗಳು. ನಾವು ಎದುರುಗಡೆ ಬರೀ ಸಾಕು ಬಿಡಿಸಿ ಸರ್, ಸಾಕು ಬಿಡಿಸಿ. ಇದು ಪ್ರದರ್ಶನ ಕುಸ್ತಿ ಆಗಿರ್ತದೆ. ಇಬ್ರಿಗೂ ಧನ್ಯವಾದಗಳು. ಅಲ್ಲ ಮುಂದೆ ಕರ್ಕೊಂಡ್ ನೋಡಿ, ಸ್ವಲ್ಪ ಪೈಲವಾನ್ಗಳು ಸ್ವಲ್ಪ ಮುಂದೆ ಕರ್ಕೊಂಡ್ ನೋಡಿ. ಹಿಂದೆ ಹೋಗಿ
ಇರ 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 ಇನ್ನೊಂದು ನೋಡಿ ಚಿಕ್ಕ ಮಕ್ಕಳು ಸರ್ ಈ ಕಡೆ ಬನ್ನಿ ಸರ್ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ನೀವು ಏಯ್ ಇನ್ನೊಂದೆರಡು ಹೊಡಿರಲ್ಲ ನೋಡಿ ಅವ್ರು ರೆಡಿ ಆಗಿರ್ಬೇಕು. ಅದಾದ ನಂತರ ಬೈರ್ಸನ ಶಿವಕುಮಾರ್, ತಿಂಡ್ಲು ವಿಷ್ಣು ಅವ್ರು ರೆಡಿ ಆಗಿರ್ಬೇಕು. ಕರ್ನಾಟಕ ಕುಸ್ತಿ ನೋಡಿ ಎಲ್ಲ ರೆಡಿ ಆಗಿರ್ಬೇಕು. ಯಲಹಂಕ ನಾಗೇಶ್ ಅವರು ಬಂದಿದ್ದಾರೆ. ಅವರು ಸಹ ನಮ್ಮ ಸಂಘ ವತಿಯಿಂದ ನೆನಪಿನ ಕಾಣಿಕೆ ಹಾಗೂ ಮಾಲಾರ್ಪಣೆ. ಯಲಹಂಕ ಮುರಳಿಯವರು ಬಂದಿದ್ದಾರೆ. ಅವರು ಸಹ ಸುಸ್ವಾಗತ ಬಯಸ್ತಾ ಇದ್ದೀವಿ. ನೋಡಿ ಇಲ್ಲಿ ಕರ್ದಂತ ಕುಸ್ತಿಪಟುಗಳು ಎಲ್ಲ ಸಹ ರೆಡಿ ಆಗಿರ್ಬೇಕು. ಕರ್ದಂತ ಕುಸ್ತಿಪಟುಗಳು ಎಲ್ಲ ಸಹ ರೆಡಿ ಆಗಿರ್ಬೇಕು. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾವು ಇಲ್ಲಿ ಶ್ರೀರಾಮ್ಪುರ ಗಡ್ಡಿ ಮನೆಯಲ್ಲಿ ಕುಸ್ತಿ ಮಾಡಿ ಹೆಸರು ಮಾಡ್ದಂತ ನಾವು ಪಟ್ಟು ನ್ಯಾಷನಲ್ ಪ್ಲೇಯರು. ಮತ್ತು ಇಲ್ಲಿ ಎಲ್ಲರೂ ಹುಡುಗರೆಲ್ಲ ಮಾಡ್ತಾರೆ, ಮತ್ತು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಮಟ್ಟಿ ಕುಸ್ತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ಏನಂದರೆ ಒಂದು ಹೆಣ್ಮಕ್ಳು ಮಾಡೋದೊಂದು ಪ್ರೋತ್ಸಾಹ, ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಈ ಕುಸ್ತಿ ಪ್ರಾಚೀನ ಕಾಲದಲ್ಲಿ ಬಂದಂಥ ಈ ಕ್ರೀಡೆ. ಹೆಣ್ಮಕ್ಳು ಸಾಹಸ ಮಾಡಿ ಎಲ್ಲ ಓದ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಮತ್ತು ಈ ಸರ್ಕಾರದವರು ಹೆಣ್ಮಕ್ಳಿಗೆ ಸ್ವಲ್ಪ ಉತ್ತೇಜನ ಕೊಟ್ಟು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಧಾರವಾಡ ಕುಸ್ತಿಪಟುಗಳು ಭಾರತ್ ಪ್ರಕಾಶ್ ಮತ್ತು ಕನಕಪುರ ಮಂಜು ಇವರಿಬ್ಬರ ನಡುವೆ ಜಿದ್ದಾಜಿದ್ದಿನ ಕುಸ್ತಿ ನಡೀತಾ ಇದೆ. ಸರ್ಕಾರಿ ಕಲಾ ಕಾಲೇಜ್ ಪ್ರಜ್ವಲ್, ದರ್ಶನ್, ಬೈರ್ಸಂದ ಅವ್ರ ಒಳಗಡೆ ಬಾಪ. ನಾನು ಕರ್ನಾಟಕ ಕುಸ್ತಿಪಟು ಮಾತ್ರ ಒಳಗಡೆ ಬರಬೇಕು. ಅದಾಂತರ ಬೈರ್ಸಂದ ಶಿವಕುಮಾರ್, ತಿಂಡ್ಲು ವಿಷ್ಣು ಅವ್ರ ಸಹ ನೋಡಿ ಉತ್ತಮವಾದ ಪಟ್ಟ ಆಗ್ತದೆ. ಹೀಗೆ ಭಾನು ಪ್ರಕಾಶ್ ಅವರು ಉತ್ತಮವಾದ ಪಟ್ಟ ಹಾಕಿದ್ದಾರೆ. ತೀರ್ಪುಗಾರ ತೀರ್ಮಾನ ಅಂತಿಮ ತೀರ್ಮಾನ ಆಗ್ತದೆ. ಉತ್ತಮವಾದ ಪಟ್ಟ ಹಾಕಿದ್ದಾರೆ ನೋಡಿ. ಉತ್ತಮವಾದ ಪಟ್ಟ ಕುಸ್ತಿ ಇನ್ನೇನು ಅಂತಿಮ ಘಟ್ಟಕ್ಕೆ ತಲುಪಿದೆ. ಉತ್ತಮವಾದ ಪಟ್ಟ ಹಾಕಿರೋ ಭಾನು ಪ್ರಕಾಶ್ ಅವರು, ಆದ್ರೆ ಯಾವುದೇ ಫಲಿತಾಂಶ ಇಲ್ಲ. ಅಣ್ಣ ಬನ್ನಿ ಮಾತಾಡೋರು. ಕುಸ್ತಿ ತೀರ್ಪುಗಾರರು ನೋಡ್ತಾ ಇರ್ತಾರೆ ಬಿಡಿ. ತೀರ್ಪುಗಾರರು ನೋಡ್ತಾ ಇರ್ತಾರೆ ಕುಸ್ತಿ. ತೀರ್ಪುಗಾರ ತೀರ್ಮಾನ ಅಂತಿಮ ತೀರ್ಮಾನ ಇರ್ತದೆ. ಇಬ್ರು ಸಹ ನಿವೃತ್ತ ಕುಸ್ತಿಪಟುಗಳು ನೋಡಿ. ಉತ್ತಮ ಕೆಳಗಡೆ ಮೇಲ್ ಬರ್ತಿದ್ದಾರೆ, ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ದಾರೆ. ಮಂಜು ಮತ್ತು ಭಾನು ಪ್ರಕಾಶ್ ಇವರಿಬ್ಬರ ನಡುವೆ ಜಿದ್ದಾಜಿದ್ದನ ಕುಸ್ತಿ ನಡೆದಿದೆ. ನನಗೆ ಏನೂ ಆಗಲ್ಲ. ನಾವು ತೀರ್ಪುಗಾರರು ಕುಸ್ತಿಪಟುಗಳು ಅವರಿಬ್ರು ಮಾಡ್ತಾ ಇರ್ತಾರೆ, ತೀರ್ಪುಗಾರರು ನೋಡ್ತಾ ಇರ್ತಾರೆ. ನಾಲ್ಕು ನಿಮಿಷ ಮುಕ್ತಾಯಗೊಂಡಿದ್ದೀನಿ. 2 ನಿಮಿಷ ಮಾತ್ರ ಬಾಕಿ ಉಳಿದ ಕುಸ್ತಿಪಟ ಗಮನಕ್ಕೆ. ಕೇವಲ 2 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಮುಂದಿನ ಕುಸ್ತಿಪಟುಗಳು ಒಳಗಡೆ ಇರ್ಬೇಕು. ಕರೆದಂತರ ಜೊತೆ ಮಾತ್ರ ಒಳಗಡೆ ಇರಿ. ಪ್ರಜ್ವಲ್, ದರ್ಶನ್. ಪ್ರಜ್ವಲ್ ಸರ್ಕಾರಿ ಕಲಾ ಕಾಲೇಜ್ ಪ್ರಜ್ವಲ್, ತಿಂಡ್ಲು ದರ್ಶನ್ ಅವರು ಸಹ ಆ ಕಡೆ. ವಿಜಯ್ ಕುಮಾರ್ ಯಾರಪ್ಪ? ವಿಜಯ್ ಕುಮಾರ್ ಇಲ್ಲಿ ಬಂದ ಹೆಸರು ನೋಂದಾಯಿಸಿದ್ರು. ವಿಜಯ್ ಕುಮಾರ್. ಧಾರವಾಡ ಕುಸ್ತಿಪಟುಗಳು ಉಲ್ಟಾ ಡಾವ್ಗಳಿಗೆ ಅವಕಾಶ ಇರೋದು ನೋಡಿ. ಇಬ್ರು ಉತ್ತಮವಾದ ಪಟ್ಟ ಹಾಕ್ತಾ ಇದ್ದಾರೆ. ಭಾನು ಪ್ರಕಾಶ್ ಅವರು ನೋಡಿ ಉತ್ತಮವಾದ ಪಟ್ಟ ಹಾಕ್ತಾ ಇದ್ದಾರೆ. ಆದ್ರೆ ಯಾವುದೇ ಫಲಿತಾಂಶ ಸಿಗಲ್ಲ. ಎದೆ ಮೇಲೆ ಎದೆ ಇದ್ರೆ ಮಾತ್ರ ಚಿತ್ಕೊಳ್ಳಾಗ್ತದೆ. ಉಲ್ಟಾ ಡಾವ್ಗಳು ಯಾವುದೇ ಅವಕಾಶ ಇರಲ್ಲ. ಆಕಾಶ ನೋಡೋದಲ್ಲ ನೀನು, ಆ ಥರ ಕೊಡಲ್ಲ. ಅದು ಮಟ್ಟಿಯಲ್ಲಿ ಎರಡು
ಉತ್ತಮವಾದ ಪಟ್ಟಣ ಆಗ್ತಾ ಇದ್ದಾರೆ. ಇನ್ನು ಕೆಲವು ಸೆಕೆಂಡ್ಗಳು ಮಾತ್ರ. ನಿಂದು ಈಗ ಇದೆಯಾ ನಿಂದ ಆ ಕಡೆ ಅಲ್ಲೂ ಅಲ್ಲೂ ಒಬ್ಬ ಜನ ಮುತ್ತಂಜಯ ಶಾಲೆ ನಾಗರಾಜ ಶಿಷ್ಯ ಸುರೇಶ್ವರ ಪಟ್ಟ ಅಜಯ್ ಬಂದಿದ್ದಾರೆ. ಸಂದೀಪ್ ಅವ್ರ ಶಿಷ್ಯ ರೋಹಿತ್, ಸರ್ಕಾರಿ ಕಲಾ ಕಾಲೇಜು ರೋಹಿತ್ ಬಂದಿರೋ ಹೆಸರು ನಡೆಸಬೇಕು. ರೆಡಿ ಆಗ ಅಲ್ಲೇ ಸುತ್ತಬೇಕು ನೀವು. ರೋಹಿತ್ ಬಂದಿರೋ ತಮ್ಮ ಹೆಸರು ನಡೆಸಬೇಕು. ಸರ್ಕಾರಿ ಕಲಾ ಕಾಲೇಜು ರೋಹಿತ್, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಯಾರೋ ಬಂದಿಲ್ಲ, ಹೆಸರು ನಡೆಸಬೇಕು. ರೋಹಿತ್ ಬಂದಿಲ್ಲ ಅಣ್ಣ, ಅಲ್ಲ ರೋಹಿತ್ ಜೊತೆ ಆಗಿದೆ. ಇವನ್ ಮೇಲೆ ರೋಹಿತ, ಅಜಯ್ ಮೇಲೆ ಮುತ್ತಂಜಯ ಶಾಲೆ ಅಜಯ್ ಮೇಲೆ ಜೊತೆ ಆಗಿದೆ ರೋಹಿತ್ ಅಂತ. ಬಂದಿಲ್ಲ ಅಂತ ಬಂದಿದ್ದೆ ಹೇಳ್ಬಿಡಿ, ಬಂದಿಲ್ಲ ಅಂತ ಹೇಳ್ಬಿಡ್ರಿ, ಬರಿಲ್ಲ ಅಂದ್ರೆ ಹೇಳ್ಬಿಡಿ. ಕೆಲವು ಸೆಕೆಂಡ್ಗಳು ಮಾತ್ರ, ಕೆಲವು ಸೆಕೆಂಡ್ಗಳು ಮಾತ್ರ. ಕಾಲಾವಕಾಶ ಮುಗಿದಿದೆ, ಕಾಲಾವಕಾಶ ಮುಗಿದಿದೆ. ಇಬ್ಬರ ಕುಸ್ತಿ ಸವಾಲ ಸಾಧಿಸ್ಕೊಂಡಿರ್ತಾರೆ. ಮಹಿಳಾ ಸ್ಪರ್ಧಿಗಳು ರೆಡಿ ಆಗಿರ್ಬೇಕು. ಮುಂದಿನ ಕುಸ್ತಿ ಆದ ನಂತರ ಮಹಿಳಾ ಸ್ಪರ್ಧಿಗಳು ರೆಡಿ ಆಗಿರ್ಬೇಕು. ಹೇಳ್ತೀನಿ. ಓಯ್ ರೇವಣ್ಣವ್ರ, ಓಯ್ ಇಲ್ಲಿ ಬರ್ರಿ. ಸರ್ಕಾರಿ ಕಲಾ ಕಾಲೇಜ್ ಪ್ರಜ್ವಲ್, ಬಾಪ. ಅಲ್ಲಿ ನಿಂತ್ರಿ. ದರ್ಶನ್ ಬೈರ್ಸಂದ್ರ, ಏ ಬೈರ್ಸಂದ್ರ ಶಿವಕುಮಾರ್, ತಿಂಡ್ಲು ವಿಷ್ಣು.